ಎಕ್ಸಾಂಪಲ್ ತಗೋಣ, ತುಂಬಾ ಜನ ಏನಂತಾರೆ ಕಿವಿಯಿಂದ ಹಿಡಿಬೇಕು ಅಂತ ಹೇಳ್ತಾರೆ, ಬಟ್ ದಟ್ಸ್ ನಾಟ್ ದ ಕರೆಕ್ಟ್ ವೇ. ಹಂಟರ್ಸ್ ಅಂಡ್ ಪೋಚರ್ ಹಿಡಿಯೋದು ಕಿವಿಗಳಿಂದ. ಸೊ ಸೂಪರ್. ತಿನ್ನಲ್ಲ ಇದು, ಯಾವ ಹುಡುಗಿ ತಿನ್ಸಿದ್ರೆ ಮಾತ್ರ ತಿನ್ನೋದು. ಸ್ಟ್ಯಾಂಡ್ ಅಪ್ ಅಂತ Kaiwa ducks. First time ever made by humans. ಬಂದ ನಮ್ಮೋನು ಕಾಮನ್ನು ಮ್ಯಾನು ಪ್ರೀತಿ ಹಂಚೋನು ಸೂಪರ್ ಹ್ಯೂಮನ್. Hello everyone, welcome back to the Roaming Raw YouTube channel. ನಮಸ್ತೆ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ಸೊ ತುಂಬ ದಿನ ಆದಮೇಲೆ ನಮ್ಮಮ್ಮ ವ್ಲಾಗಿಗೆ ಬರ್ತಾ ಇದ್ದಾರೆ. ಸೊ ಇವತ್ತೊಂದು ವೀಕೆಂಡ್ ಆಗಿರೋದ್ರಿಂದ ನಾವು ಇವತ್ತು ಬಂದಿರೋದು ವಿಚ್ ಇಸ್ ಮೋಸ್ಟ್ ಫೇಮಸ್ ಇನ್ ಬ್ಯಾಂಗ್ಳೂರ್. ಅಂದರೆ ತುಂಬ ಜನ ಏನು ಸ್ನೇಕ್ಸ್ ಎಲ್ಲ ಹಾಕೊಳ್ಳೋದಕ್ಕೆ, ಈ ಒಂದು ರಿಯಲ್ ವೈಲ್ಡ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಥೈಲ್ಯಾಂಡು, ಬಾಲಿ ಅದಕ್ಕೆಲ್ಲ ಹೋಗ್ತಾರೆ, ವಿಯೆಟ್ನಾಮ್ ಎಲ್ಲ. ಸೊ ನಾವು ಇಲ್ಲೂ ಬ್ಯಾಂಗ್ಳೂರಲ್ಲಿ ಇದ್ದೂ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಬರ್ಡ್ಸ್ ಪ್ಯಾರಡೈಸ್ ಅಂತ ಅಂತ ಹಾಕಿದ್ರೆ ಬರ್ಡ್ಸ್ ಪ್ಯಾರಡೈಸ್ ಅಂತ ಇದೆ. ಸೊ ಇಲ್ಲಿ ವೈಲ್ಡ್ ಅನಿಮಲ್ಸು, ಬರ್ಡ್ಸು, ಆಮೇಲೆ ಇದು ಕೈಂಡ್ ಆಫ್ NGO ಇದು. ಅದನ್ನು ನೋಡಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದಿದ್ರಿ. ಸ್ನೇಕ್ಸು, ಆಮೇಲೆ ಆಸ್ಟ್ರಿಚ್ಚು, ತುಂಬ ವೆರೈಟಿ ಆಫ್ ಬರ್ಡ್ಸು ಎಲ್ಲ ಇರುತ್ತೆ. ಸೊ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಅಲ್ಲೆಲ್ಲ ಹೋಗಿ ಪ್ರಾಣಿ ಪಕ್ಷಿಗಳು ನೋಡಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್. ಇಲ್ಲೂ ಇದೆ, ನಮ್ಮ ಬ್ಯಾಂಗ್ಳೂರ್ ಸಿಟಿಲೂ ಇದೆ. ನೀವು ಇಲ್ಲೂ ನೋಡ್ಬೋದು, ಪ್ರಾಣಿ ಪಕ್ಷಿಗಳು ನೋಡ್ಬೋದು, ಕೈಯಲ್ಲೆಲ್ಲ ಮುಟ್ಬೋದು, ಎತ್ಕೋಬೋದು, ಎಲ್ಲ ಇದೆ. ಸೊ ಇವತ್ತು ನಮ್ಮ ಅಮ್ಮಗೆ ಒಂದು ಕ್ರೇಜಿ ಚಾಲೆಂಜ್ ಕೊಡಕ್ಕಂತ ಇದ್ದೀನಿ. ಸಾಧ್ಯವಾದರೆ ಸ್ನೇಕ್ ಕಿಸ್ ಮಾಡ್ಬೇಕು ಮಮ್ಮಿ. ಅದು ಖಂಡಿತ ಆಗಲ್ಲಪ್ಪ, ನನಗೆ ಮೊದಲೇ ಭಯ. ನನಗೆ ನೋಡಿ ಏನೇನೋ ಹೇಳ್ತಾನೆ ನೋಡಿ. ಅಲ್ಲ, ಸ್ನೇಕ್ ಎಲ್ಲರೂ ಹಾಕೊಂತಾರೆ ಸುಮ್ಮನೆ ಅಂತ ಎದ್ಕೊಂಡು. ನಾನು ಹೇಳೋದು ಸ್ನೇಕ್ ಹಿಂಗ್ ಬಂದ್ರೆ ಅಂತ ಹಿಂಗ್ ಹೋಗಿ ಕಿಸ್ ಕೊಡ್ಬೇಕು. ಸ್ನೇಕ್ ಬರಲ್ಲ, ನನ್ನ ಮಗನ್ಗೆ ಕಿಸ್ ಕೊಟ್ಬಿಡ್ತೀನಿ. ಹಂಗಂದ್ರೆ ನಾನು ಅವ್ರಿಗೆಲ್ಲ ಕಿಸ್ ಕೊಡೋದು, ನನ್ನ ಮಗನ್ಗೆ ಕಿಸ್ ಕೊಡ್ಬೋದಲ್ವಾ? ಪಕ್ಷಿಗಳು ಬೇಕಾದ್ರೆ ಮುಟ್ತೀನಪ್ಪ, ಸ್ನೇಕ್ಸ್ ಎಲ್ಲ ಮುಟ್ಟಲ್ಲ. ಅದಕ್ಕೆ ಹಂಗಂದ್ರೆ ಅವಲ್ಲ ಮಗ ಅಂತ. ಸೊ ಇದೊಂದು ಚಾಲೆಂಜ್ ಮಾಡೋಣ, ಏನಂತೀರಾ? ಮುಟ್ತಾರ ಅಲ್ವಾ? ಮುತ್ಕೊಡ್ಬೇಕು ಮಾ. ಖಂಡಿತ ಆಗಲ್ಲಪ್ಪ, ಹೇಳ್ತಾನೆ ಇದನ್ನೆಲ್ಲ ಕೇಳ್ಬೇಡಿ ಫ್ರೆಂಡ್ಸ್ ಪ್ಲೀಸ್. ಅಟ್ಲೀಸ್ಟ್ ಮೂತಿ ಕೊಡಕ್ಕಾಗಿಲ್ಲ ಅಂದ್ರೆ ಹಿಂದೆ ಬಾಲಿಂಗ್ ಮುತ್ಕೊಡಲ್ಲ, ನಡಿಯೋ ನೀನು. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗೆ ಒಂದು ಅಡ್ವೆಂಚರ್. ನಮ್ಮ ಮಮ್ಮಿ ಜೊತೆ ಬಂದೀನಿ. ಸೊ ಒಂದು ಕ್ರೇಜಿ ಆಗಿರತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ವೀಕೆಂಡ್ ಆಗಿರೋದ್ರಿಂದ ಸಕ್ಕ ಜನ ಬಂದಿದ್ದಾರೆ. ಸೊ ಅನಿಮಲ್ಸ್ ಝೂ ಅಲ್ಲಿ ದಿಲ್ ಸಿ ಅಂಡ್ ಈವನ್ ದೋ ದೇ ನಾಟ್ ಏಬಲ್ ಟು ಐಡೆಂಟಿಫೈ. ಒಂದು ಹಾರ್ಸ್ನ ನೋಡಿ ಮಕ್ಕಳು ಕತ್ತೆನೋ ಹಾರ್ಸ್ ಅನ್ನೋ ಕನ್ಫ್ಯೂಷನ್ ಆಗ್ತದೆ ಅಲ್ವಾ? ಸೊ ದಟ್ಸ್ ದ ರೀಸನ್ ದೇ ಆರ್ ಲೈಕ್ ಅನಿಮಲ್ಸ್ನ ಜಸ್ಟ್ ನೋಡೋದ್ರಿಂದ ಅಲ್ಲ, ಎಜುಕೇಶನ್ ಪಾರ್ಟ್ ಇರಬೇಕು, ಪ್ಲಸ್ ಹ್ಯಾಂಡ್ಲಿಂಗ್ ಇದ್ರೆ ದೇ ಲರ್ನ್. ಸೊ ನಮ್ಮ ರ್ಯಾಬಿಟ್ಗೆ ಎಕ್ಸಾಂಪಲ್ ತಗೋಣ, ತುಂಬಾ ಜನ ಏನಂತಾರೆ ಕಿವಿಯಿಂದ ಹಿಡಿಬೇಕು ಅಂತ ಹೇಳ್ತಾರೆ, ಬಟ್ ದಟ್ಸ್ ನಾಟ್ ದ ಕರೆಕ್ಟ್ ವೇ. ಹಂಟರ್ಸ್ ಅಂಡ್ ಪೋಚರ್ ಹಿಡಿಯೋದು ಕಿವಿಗಳಿಂದ. ಸೊ ಹ್ಯಾಂಡ್ಲಿಂಗ್ ಯಾವ ರೀತಿ ಮಾಡ್ಕೊಬೇಕು, ಅನಿಮಲ್ಸ್ನ ಯಾವ ರೀತಿ ಸಾಕ್ಕೊಬೇಕು, ಸ್ಪೆಷಲಿ ನಾವು ಇಂಡಿಯನ್ ಅನಿಮಲ್ಸ್ ಜೊತೆ ಇಂಟ್ರಾಕ್ಷನ್ ಮಾಡಿಸೋದಕ್ಕಾಗೋದಿಲ್ಲ, ಬಟ್ ಬೇರೆ ದೇಶದಲ್ಲಿರುವಂಥ ಪೆಟ್ ಅನಿಮಲ್ಸ್ನ ತುಂಬ ಜನ ಸಾಕ್ತಾರೆ. ರ್ಯಾಬಿಟ್ ಒಂದು ಜನಪ್ರಿಯ ಪ್ರಾಣಿ. ಸೊ ಕರೆಕ್ಟ್ ವೇಯಲ್ಲಿ ಅವ್ರಿಗೆ ಏನು ತಿನ್ನಿಸ್ಬೇಕು, ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋ ಬೇಸಿಕ್ ನಾಲೆಜ್ ಪ್ಲಸ್ ಅವರಿಗೆ ಇಂಟರಾಕ್ಷನ್ ಅಲ್ಲೂ ಒಂದು ಖುಷಿ. ಆ್ಯಂಡ್ ತುಂಬ ಜನಕ್ಕೆ ಅನಿಮಲ್ಸ್ ಅಂದರೆ ಭಯ, ಆದರೆ ನಮಗೆ ಗೊತ್ತಿರೋ ಹಾಗೆ ಮನುಷ್ಯಕ್ಕಿಂತ ಬೆಟರ್ ಆಗಿರುವಂಥದ್ದು ಪ್ರಾಣಿಗಳು. ಆ್ಯಂಡ್ ಮತ್ತೆ ಮೂಢನಂಬಿಕೆ. ಸೊ ನೀವು ನಮ್ಮ ದೇಶದಲ್ಲಿ ನೋಡಿ, ನಮಗಿಂತ ಜಾಸ್ತಿ ಇರುವಂಥದ್ದೆಲ್ಲ ಮೂಢನಂಬಿಕೆ. ಸೊ ಇಲ್ಲಿ ಅದೆಲ್ಲ ಕ್ಲಿಯರ್ ಮಾಡಿಸ್ತಾರೆ. ಸೊ ಸ್ನೇಕ್ ಬೈಟ್ ಮಿಡಿಕೇಶನ್ ನಮ್ಮ ಇಂಡಿಯಾದಲ್ಲಿ ಸಾಯೋದೆಲ್ಲ ಹೈಯೆಸ್ಟು ಜನ ಸ್ನೇಕ್ ಬೈಟ್ ಏನಿದೆ ಅದ್ರ ಬಗ್ಗೆ ಜನರಿಗೆ ಇನ್ಫಾರ್ಮೇಷನ್ ಕೊಡೋದಾಗಿರಲಿ, ಎಲ್ಲ ಹಾವು ವಿಷಕಾರಿ ಹಾವಲ್ಲ, ಯಾಕೆ ಸ್ನೇಕ್ ಬೈಟ್ ಆದಾಗ ಏನು ಮಾಡಬೇಕು, ಆ ಥರ ಲೈಫ್ ಸೇವಿಂಗ್ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು ಒಂದು ಎಜುಕೇಷನಲ್ ಪರ್ಪಸ್ ಆಗಿರಲಿ, ಎಲ್ಲ ಎಂಟರ್ಟೈನ್ಮೆಂಟು ಆಗಿರಲಿ, ಸ್ಕೂಲ್ ಮಕ್ಕಳಿಗೂ ಕೂಡ ಬರೀ ನೋಡ್ಕೊಳ್ಳೋಕ್ಕಿಂತ ಇಂಟ್ರಾಕ್ಷನ್ ಮಾಡೋದಿರಲಿ ಅಂತ. ವಾಟ್ ಇಸ್ ದ ಮೇನ್ ಪರ್ಪಸ್? ಮೇನ್ ಪರ್ಪಸ್ ಲೈಕ್ ರೆಸ್ಕ್ಯೂ ದ ಅನಿಮಲ್ಸ್. ರೆಸ್ಕ್ಯೂ ಇರುತ್ತೆ, ಮತ್ತೆ ಡೊನೇಷನ್. ತುಂಬಾ ಜನ ಸಾಕೊಂತಾರೆ. ಫಾರ್ ಎಕ್ಸಾಂಪಲ್ ರೇಡಿಯರ್ ಸ್ಲೈಡರ್, ಬೆಂಗಳೂರಲ್ಲಿ ಸ್ವಲ್ಪ ದಿನ ಮುಂಚೆ ಒಂದು ನ್ಯೂಸ್ ಬಂದಿತ್ತು, ರೇಡಿಯರ್ ಸ್ಲೈಡರ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಸ್ಲೈಡರ್ ಅದು ಒಂದು ಆಮಿ ಸ್ಪೀಶಿ, ಟರ್ಟಲ್ ಟೆರಪಿನ್ ಅಂತ ಹೇಳ್ತೀವಿ, ಸರಿನಾ? ಅದೇನಾಗುತ್ತೆ, ಪಾಂಡಲ್ಲೆಲ್ಲ ಅವ್ರನ್ನ ತಗೊಂತಾರೆ, ನೋಡ್ಕೊಳಕ್ಕಾಗಿಲ್ಲ ಅಂತ ಹೇಳಿದಾಗ ಹಳ್ಳಕೊಳ್ಳದಲ್ಲಿ ಬಿಟ್ಬಿಡ್ತಾರೆ. ಸೊ ದೇ ಆರ್ ಲೈಕ್ ಪಾರ್ಥೇನಿಯಂ, ಸರಿನಾ? ಅದೇನು ಮ್ಯಾಸಿವ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ನಮ್ಮ ದೇಶದಲ್ಲಿರುವಂತಹ ಇಂಡಿಯನ್ ಅನಿಮಲ್ಸ್ ನ ತೊಂದರೆ ಕೊಡುವಂತ ಚಾನ್ಸಸ್ ಇರುತ್ತೆ. ನಾವು ಅದನ್ನ ಮಾಡ್ತೀವಿ. ಆ ಥರ ಏನಾದರೂ ಅನಿಮಲ್ಸ್ ಇದ್ರೆ ನೋಡ್ಕೊಳಕ್ ಆಗಿಲ್ಲ ಅಂತ ಹೇಳಿದಾಗ
ದೇ ಕ್ಯಾನ್ ಡೊನೇಟ್. ಓಕೆ. ಹಾಂ, ಸೊ ಯಾವುದಾದ್ರೂ ಪ್ರಾಣಿಗಳಿಗೆ ಇವಾಗ ಹೋಮ್ಲಿ ಇಲ್ಲ ಅಂತ ಹೇಳಿದಾಗ ನಾವು ತಗೊಂಬಂದು ಇಲ್ಲಿ ಸಾಕ್ಕೊಳ್ತೀವಿ. ಆ್ಯಂಡ್ ಇಫ್ ಸಂಬಡಿ ವಾಂಟ್ಸ್ ಟು ಟೇಕ್ ಫಾರ್ ಅಡಾಪ್ಷನ್, ಪ್ಯಾಸಿವ್ ಅಡಾಪ್ಷನ್, ತುಂಬ ಜನ ಲೈಕ್ ನಮಗೂ ಒಂದು ಪ್ರಾಣಿ ಇರಬೇಕಿತ್ತು, ನಾವು ನೋಡ್ಕೊಬೇಕು ಅಂತ ಆಸೆ ಇಲ್ಲ ಇರುತ್ತೆ, ಆದರೆ ಆ ಜಾಗ ಇರೋದಿಲ್ಲ, ಆ ಎನ್ವೈರನ್ಮೆಂಟ್ ಇರೋದಿಲ್ಲ. ಸೊ ನಾವು ವಿಲ್ ಗಿವ್ ದೆಮ್ ಫಾರ್ ಪ್ಯಾಸಿವ್ ಅಡಾಪ್ಷನ್. ಸೊ ದಟ್ ಮೀನ್ಸ್ ದೇರ್ ಮನಿ ಆರ್ ಕೇರ್. ಸೊ ವೆನೆವರ್ ದೇ ವಾಂಟ್ ಟು ವಿಸಿಟ್, ಹೌಸ್ ದ ಪ್ರೋಸೆಸ್ ವರ್ಕ್ಸ್ ದಿಸ್ ಅಂದ್ರೆ ಲೈಕ್ ಹೇಗೆ ಇಯರ್ಲಿ ಆ್ಯಂಡ್ 6 ಮಂತ್ ಇಟ್ ಡಿಪೆಂಡ್ಸ್, ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಯಾರಾದರೂ ಇಂಟ್ರೆಸ್ಟ್ ಇರೋರು ಪಿಂಗ್ ಮಾಡ್ಬೋದು. ಹೌದು. ಓಕೆ. ಸೊ ಲೈಕ್ ಇವಾಗ ನಂದೇ ಅನಿಮಲ್ ಇದೆ, ನಾನು ಜಸ್ಟ್ ನಂತರ ಇಟ್ಕೊಳಕ್ಕೆ ಸ್ಪೇಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಸ್ನೇಕ್ಸ್ ಇದೆಯಲ್ಲ, ಬೇರೆ ದೇಶದ ಎಕ್ಸಾಟಿಕ್ ಇದ್ರೆ ಇಲ್ಲಿ ನಾವು ಇಟ್ಕೊಡ್ತೀವಿ. ಇಲ್ಲ ಇಂಡಿಯನ್ ವೈಲ್ಡ್ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಇಟ್ಕೊಳ್ಳೋ ಹಾಗಿಲ್ಲ. ಮತ್ತೆ PFA ಯಾವುದು ವೈಲ್ಡ್ ಲೈಫ್, ಇಂಡಿಯನ್ ವೈಲ್ಡ್ ಲೈಫ್ ಅನ್ನು ರೆಸ್ಕ್ಯೂ ಮಾಡ್ತೀವೋ ಅವ್ರ ಕಾಂಟ್ಯಾಕ್ಟ್ ನಾವು ಅಲ್ಲಿ ಕಳಿಸ್ಕೊಡ್ತೀವಿ. ಏನಾದರೂ ಈ ಥರ ಇಟ್ಕೊಂಡಿದ್ರೆ ದೇ ಆರ್ ಹ್ಯಾಪಿ. ಇಫ್ ದೇ ಗೆಟ್ ಸ್ಕೇರ್ಡ್ ದೇ ಟೋಟಲಿ ಟಚ್ ದೇರ್ ಬ್ಯಾಕ್. ಅಂದ್ರೆ ಇವಾಗ ಎದುರ್ಕೊಂಡಿದೆ ಅಂತ ಇದು ಇಲ್ಲ, ಶಿ ಇಸ್ ಕಂಫರ್ಟಬಲ್. ಸಿ ಇಯರ್ಸ್ ಆರ್ ಅಪ್. ಸೊ ಏನು ಏಜ್ ಇದು? 2 months. ಓಕೆ. ಅಂದ್ರೆ ಇದು ರೆಡ್ ಐಸ್ ಇದೆಯಲ್ಲ, ಏನು ಡಿಫರೆನ್ಸ್? ಇದನ್ನ ಆಲ್ಬೈನೋ ಅಂತ ಕರೀತಾರೆ. ಸೊ ಆಲ್ಬೈನಿಸಮ್ ಇಸ್ ಅ ಕಂಡೀಷನ್ ವೇರ್ ದೇ ಹ್ಯಾವ್ ಲೆಸರ್ ಪಿಗ್ಮೆಂಟೇಷನ್. ಸೊ ಇವರಿಗಿರುವಂಥದ್ದು ಟ್ರಾನ್ಸ್ಪರೆಂಟ್ ಐಸ್. ಸೊ ಟ್ರಾನ್ಸ್ಪರೆಂಟ್ ಅಂತ ಹೇಳಿದ್ರೆ ಸೀನ್ ಥ್ರೂ, ನೀವು ಆ್ಯಕ್ಚುಲಿ ನೋಡ್ತಿರೋದು ಬ್ಲಡ್ ವೆಸಲ್ಸ್, ನಾಟ್ ದ ಕಲರ್ ಆಫ್ ದರ್ ಐಸ್. ಓಕೆ, ಅಂದ್ರೆ ಆಕ್ಚುಲ್ ಕಲರ್ ಇನ್ನೂ ಬಂದಿಲ್ಲ, ಅವ್ರಿಗೆ ಕಲರೇಷನೇ ಇಲ್ಲ. ಓಕೆ. ಸೊ ಆಮೇಲೆ ಇನ್ನೊಂದು ನಾನು ಕೇಳಬೇಕಾಗಿತ್ತು, ಜಸ್ಟ್ ಈ ಥರ ಇದು ಅನಿಮಲ್ಸ್ನ ತುಂಬ ಹ್ಯಾಂಡ್ ಟಚ್ ಮಾಡ್ತಾರೆ, ಹ್ಯೂಮನ್ಸ್ ಟಚ್ ಮಾಡ್ತಾರೆ. ಸೊ ಅದಕ್ಕೆ ಅನ್ಕಂಫರ್ಟಬಲ್ ಆಗಿ ಇನ್ಫೆಕ್ಷನ್ ಇಲ್ಲ ಅಂದರೆ ಓಕೆ, ಯಾಕಂತ ಹೇಳಿದ್ರೆ ಬೇಗ ಡೆತ್ ಆಗೋದು ಆ ಥರ ಏನಾರು ಆ ಥರ ಆಗೋದಿಲ್ಲ. ಸೊ ನಾವೇನು ಮಾಡ್ತೀವಿ, ಒಂದೊಂದು ಬ್ಯಾಚಿಗೆ ಒಂದೊಂದು ಅನಿಮಲ್ ತಗೋತೀವಿ. ಈ ಬ್ಯಾಚಿಗೆ ತೋರಿಸಿರೋ ಅನಿಮಲ್ ನೆಕ್ಸ್ಟ್ ಬ್ಯಾಚಿಗೆ ಹೋಗೋದಿಲ್ಲ. ಆ ಥರ ನಾವು ಅನಿಮಲ್ಸ್ನ ಚೇಂಜ್ ಮಾಡಿ ತೋರಿಸಿದಾಗ ದೇಲ್ ಗೆಟ್ ದೇರ್ ರೆಸ್ಟ್ ಆ್ಯಂಡ್ ಯಾವುದು ಸ್ಟ್ರೆಸ್ ಏನೂ ಫೀಲ್ ಆಗುತ್ತೆ. ಓಕೆ. ಮತ್ತು ನಾವು ಕರೆಕ್ಟ್ ಹ್ಯಾಂಡ್ಲಿಂಗ್ ವೇ ಹೇಳ್ಕೊಡ್ತೀವಿ. ಅವ್ರು ಏನಾದರೂ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ we'll take out that. Main, okay. So we'll make sure our animal is feeling happy. Flat ಮಾಡಿ. ಕೈ ಎರಡು ಜೋಡಿಸ್ಕೊ. ಫ್ಲಾಟ್ ಮಾಡಿ, ಫುಲ್ ಫ್ಲಾಟ್ ಮಾಡಿ. ಫ್ಲಾಟ್. ಏನಿಲ್ಲ ಇದು? ಜರ್ಬಿಲ್. ಹಾಂ, ಜರ್ಬಿಲ್ ಮನೆಯೊಳಗಡೆ ಬರೋದಿದೇನಾ? ಇದು ಬೇರೆನಾ? ಇದು ಬೇರೆ. ಇಲಿಗಳು ನಮ್ದು ಈ ಥರ ನೋಡಿದ್ರೆ ನಿಂತಿರ್ತಾವ ಸರ್. ಓಡು. ಏನೋ ನೀವು ಟ್ರೈನ್ ಮಾಡಿ ಇಟ್ಟಿರ್ಬೋದು. ನಿಂತ್ಕೊಂಡಿರೋದು ಹಿಡಿಯೋ. ಸ್ಟ್ಯಾಂಡ್ ಅಪ್, ಸ್ಟ್ಯಾಂಡ್ ಅಪ್ ಅಂತ. ಫ್ಲಾಟ್ ಮಾಡಿ. ನಮಸ್ತೆ ನಮಸ್ತೆ ನಮಸ್ತೆ. ಯಾವ್ದು ನೀಮೋನಾ? ಯಾವ್ದು ಅದು? ಸ್ಟುವರ್ಟ್ ಲಿಟಲ್ ತರ ಇದೆಯಲ್ಲ? ಚೂಟ್ ಚೂಟ್ ಚೂಟ್. ಹಿಂಗೆ ಹಚ್ಚಿ ಶರ್ಟ್ ಒಳಗಡೆ ಬಿಡು. You will be able to interact with a lot of exotic animals. Farm animals exotic ಆಗಿರುತ್ತೆ. A few of them exotic andre they can be coming from other countries or other states. Non exotic andre a few animals that are from our native animals, ನಮ್ಮ ದೇಸಿ ಪ್ರಾಣಿಗಳಾಗಿರುತ್ತೆ. ಸೊ ಅಲ್ಲಿರುವಂಥ ಕೆಲವೊಂದು ಪ್ರಾಣಿಗಳು ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ದೆನ್ ವಿ ಕ್ಯಾನ್ ಆಲ್ ಗೆಟ್ ಇನ್ ಸೈಡ್, ಇಂಟರಾಕ್ಟ್ ವಿತ್ ದೆಮ್, ಫೀಡ್ ಮಾಡ್ಬೋದು, ಆ್ಯಂಡ್ ಯು ಕ್ಯಾನ್ ಹೋಲ್ಡ್ ದೆಮ್ ಇನ್ ಯೋರ್ ಹ್ಯಾಂಡ್ಸ್. ಸೊ ದಟ್ಸ್ ವಾಟ್ ವಿ ಆರ್ ಡೂಯಿಂಗ್ ಹಿಯರ್ ಇನ್ ದ L section. ಸೊ ನಾಜಿ ಹೇಳ್ದಂಗೆ, ಎಸ್, ಮೈ ನೇಮ್ ಇಸ್ ಅಕ್ಷಯ್, ಐ ಆಮ್ ಅ ಪೋಸ್ಟ್ ಗ್ರಾಜುಯೇಟ್ ಇನ್ ಝೂಯಾಲಜಿ. ಮತ್ತು ಬೆಂಗಳೂರು ಸುತ್ತಮುತ್ತ ಯಾವ ಅರ್ಬನ್ ವೈಲ್ಡ್ ಲೈಫ್ ಇದೆ, ವಿ ಹ್ಯಾವ್ ಬಿನ್ ರೆಸ್ಕ್ಯೂಯಿಂಗ್ ದೆಮ್, rehabilitate ಮಾಡಿ ವಾಪಸ್ ವಿ ರಿಲೀಸ್ ದೆಮ್ ಬ್ಯಾಕ್ ಇನ್ ಟು ದ ವೈಲ್ಡ್. ಟು ಗಿವ್ ಯು ಅ ಸ್ಮಾಲ್ ಥಿಂಗ್, ರೆಸ್ಕ್ಯೂವರ್ ಯು ವಿಲ್ ಮೀಟ್ ಒನ್ ಆಫ್ ದೆಮ್ ಬ್ಯಾಕ್ ಇನ್ ದ ಹರ್ಪೇಟೇರಿಯಂ. ಹಾವುಗಳಿರೋ ಕಡೆ ಒಬ್ಬರನ್ನ ಮೀಟ್ ಮಾಡ್ತೀರಾ, ಭರತ್ ಅಂತ ಹೇಳಿ. ರೀಸೆಂಟ್ಲಿ ಹ್ಯಾವ್ ಯು ಗೈಸ್ ಹರ್ಡ್ ಅಬೌಟ್ ಅ ಲೆಪರ್ಡ್ ಕಬ್, ಚಿರತೆ ಮರಿ ದಟ್ ಕೇಮ್ ಅಂಡರ್ ದ ಬಸ್ ತುರಳಿ ಫಾರೆಸ್ಟ್ ಹತ್ರ? ಕೇಳಿದ್ದೀರಾ ನ್ಯೂಸು? Did anybody listen to this? So yes, there was a leopard cub that had come under the bus ತುರಳಿ ಫಾರೆಸ್ಟ್ ಹತ್ರ. ಈ ಚಿರತೆ ಮರಿ ಇಟ್ ವಾಸ್ ಹಿಟ್ ಬೈ ಅ ಕಾರ್. ಸೊ ಇವೆನ್ಚುಲಿ ಇದನ್ನು ಏಟ್ ಆಗಿಬಿಟ್ಟಿರೋ ಪ್ರಾಣಿಗೆ ಮತ್ ಕೊಟ್ಟು ಇಳಿಸೋಕ್ಕಾಗಲ್ಲ. ಯು ಕಾಂಟ್ ಕ್ಯಾಚ್ ದೆಮ್ ಮ್ಯಾನ್ಯುಯಲಿ, ಯು ಹ್ಯಾಡ್ ಟು ಗೋ ಕ್ಯಾಚ್ ದೆಮ್ ಬೈ ಹ್ಯಾಂಡ್. ಬಸ್ ಕೆಳಗಡೆನೆ ನೆಟ್ ಹಾಕಿ ಯು ಹ್ಯಾಡ್ ಟು ಟ್ರಾನ್ಸ್ಫರ್ ಇಟ್ ಇನ್ಸೈಡ್ ಅ ಕೇಜ್ ಆ್ಯಂಡ್ ರೆಸ್ಕ್ಯೂ ದ್ಯಾಟ್ ಆನಿಮಲ್. ಸೊ ಪರ್ಟಿಕ್ಯುಲರ್ಲಿ ಭರತ್ ಅನ್ನೋರು, ಹಿ ಈಸ್ ದ ಪರ್ಸನ್ ದ್ಯಾಟ್ ವಿದೌಟ್ ಥಿಂಕಿಂಗ್ ವೆಂಟ್ ಅಂಡರ್ ದ ಬಸ್, ಕಾಟ್ ದ ಲೆಪರ್ಡ್. ಬೇಸಿಕಲಿ ನಿಂತ್ಕೊಂಡು ಜನ ನೋಡ್ತಾರೆ, ಆರ್ ಈವನ್ ಸೂಪರ್ವೈಸರ್ಸ್ ದೆಲ್ ಟೆಲ್ ಕೇಜ್ ಅಲ್ಲಿ ಹಾಕಿ, ನೆಟ್ ಈ ಕಡೆಯಿಂದ ಹಾಕಿ ಅಂತ ಬರೀ ಹೇಳ್ತಾರೆ. ಬಟ್ ದೇ ಡೋಂಟ್ ಹ್ಯಾವ್ ದ ಥಿಂಗ್ ಟು ಗೋ ಅಂಡರ್ ದ ಬಸ್ ಆ್ಯಂಡ್ ಲುಕ್ ಅಟ್ ಎ ಲೆಪರ್ಡ್ ಡೆಡ್ ಇನ್ ದಿ ಐ. ಸೊ ದೀಸ್ ಗೈಸ್ ಆರ್ ಆಲ್ ಯುವರ್ ರೆಸ್ಕ್ಯೂವರ್ಸ್. ವಿ ಆರ್ ಅ ಫ್ಯೂ ರೆಸ್ಕ್ಯೂವರ್ಸ್ ಓವರ್ ಹಿಯರ್. ಕೆಲವೊಂದು ಪ್ರಾಣಿಗಳ ಬಗ್ಗೆ ನಿಮಗೆ ಹೇಳಿ ತಿಳಿಸಿ, ಆ್ಯಂಡ್ ವಿ ವಿಲ್ ಲೆಟ್ ಯು ಇಂಟರಾಕ್ಟ್ ವಿತ್ ದೆಮ್. ದಟ್ಸ್ ವಾಟ್ ವಿಲ್ ಬಿ ಡೂಯಿಂಗ್. ಓಕೆ, ಆ್ಯಂಡ್ ಎಸ್, ಎಲ್ಲರೂ ಯು ಕ್ಯಾನ್ ಆಲ್ ಟರ್ನ್ ಟುವರ್ಡ್ಸ್ ದಿ ಆನಿಮಲ್ಸ್ ನೌ.
ಅಲ್ಲಿರುವಂಥ ಪ್ರಾಣಿಗಳನ್ನ ಐ ವಿಲ್ ಜಸ್ಟ್ ಟೆಲ್ ಔಟ್ ವಿಚ್ ಆರ್ ದೀಸ್ ಆನಿಮಲ್ಸ್. ಆಮೇಲೆ ಒಳಗಡೆ ಹೋಗೋಣ, ವಿ ಕ್ಯಾನ್ ಗೋ. ಓಕೆ, ನಮ್ಮ ಮೊದಲನೇ ಸೆಕ್ಷನಲ್ಲಿ ಇನ್ ದ ಫಸ್ಟ್ ಎನ್ಕ್ಲೋಸರ್ ಐ ಹ್ಯಾವ್ ಅ ಲಾಟ್ ಆಫ್ ಇಂಡಿಯನ್ ಪೆಕಿಂಗ್ ಡಕ್ಸ್ ಅಂತ ಕರೀತಾರೆ. ಓನ್ ಇಂಡಿಯನ್ ಪೆಕಿಂಗ್ ಡಕ್ಸ್, ನೇಟಿವ್ ಟು ಇಂಡಿಯಾ ಅದು. ಆ್ಯಂಡ್ ಯು ಕ್ಯಾನ್ ಸಿ ಸಂಬಡಿ ವಿತ್ ವೈಟ್ ಆ್ಯಂಡ್ ಗ್ರೇ, ವೈಟ್ ಮತ್ತು ಗ್ರೇ ಮಿಕ್ಸ್ ಇರೋ ಬಾತ್ಕೋಳಿ ಮರಿ ಕಾಣಿಸ್ತಿದೆ. ದೇ ವಿಲ್ ಗ್ರೋ ಅಪ್ ಟು ಬಿ ಯುವರ್ ಮಸ್ಕೋವಿ ಡಕ್ಸ್. ಯಾರಪ್ಪ ಮಸ್ಕೋವಿ ಡಕ್ಸ್ ಅಂದರೆ ಸಂಬಡಿ ವಿತ್ ರೆಡ್ ಕಲರ್ ಐ ಪ್ಯಾಚ್. ಎಲ್ಲಿದೆ ನೋಡಿ ಅವ್ರಿಗೆ ರೆಡ್ ಕಲರ್ ಐ ಪ್ಯಾಚ್, ಯಾರದು ಅಂತ. ಆ ಐ ಪ್ಯಾಚು ಇಟ್ ಈಸ್ ನಾಟ್ ಎನಿ ಕೈಂಡ್ ಆಫ್ ಡಿಸೀಸ್ ಆರ್ ಅ ಪಿಂಪಲ್, ಇಟ್ ಈಸ್ ಕಂಪ್ಲೀಟ್ಲಿ ಅ ಮಸಲ್ ಮಾಸ್. ಪೂರ್ತಿ ಮಾಂಸ ಅಥವಾ ಟಿಶ್ಯೂನೇನೆ, ಜಸ್ಟ್ ಲೈಕ್ ಯುವರ್ ಚಿಕನ್. ನಮ್ಮ ಕೋಳಿಗಳು ಹೆಂಗಿದೆ ಹಂಗೇನೆ ಇದೆ. ಓಕೆ, ದೇ ಆರ್ ಆಲ್ ಕಮಿಂಗ್ ಫ್ರಮ್ ಮೆಕ್ಸಿಕೋ ಇಂದ ಬರ್ತಾನೆ ಮಸ್ಕೋವಿ ಡಕ್ಸು. ಆ್ಯಂಡ್ ನಾರ್ಮಲಿ ಡಕ್ಸ್ ಕೆನಾಟ್ ಫ್ಲೈ ಫಾರ್ ಅ ಲಾಂಗರ್ ಡಿಸ್ಟೆನ್ಸ್. This particular species cannot even take a small bit of flight also. ಅತಿ ಕಮ್ಮಿ ಹಾರಾಡಕ್ಕಾಗುವಂಥ ಬಾತ್ಕೋಳಿ ಅದು. ಸೊ ವಿ ಹ್ಯಾವ್ ಮಸ್ಕೋವಿ ಡಕ್ಸ್ ಆ್ಯಂಡ್ ಇಂಡಿಯನ್ ಪೆಕಿಂಗ್ ಡಕ್ಸ್ ಹಿಯರ್. ಇನ್ನೊಂದು, ಕ್ಯಾನ್ ಯು ಸಿ ಅನ್ ಅದರ್ ಡಕ್ ದಟ್ ಈಸ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಇನ್ ಕಲರ್? ಕಾಣಿಸ್ತಿದೆಯಾ? ಕಂಪ್ಲೀಟ್ಲಿ ಇವನ್ ದ ಬೀಕ್. ಇದನ್ನೆಲ್ಲ ಕೈಯುಗ ಡಕ್ಸ್ ಅಂತ ಕರೀತಾರೆ. ನನ್ನ ಕಣ್ಣಿಗೆ ದೇ ಲುಕ್ ಬ್ಲ್ಯಾಕ್ ಇನ್ ಕಲರ್. ವಾಟ್ ಕಲರ್ ಡು ಯು ಸಿ ಇನ್ ದೆಮ್? ಲುಕ್ ಅಟ್ ದಟ್ ಅಂತ. ಗ್ರೀನ್ ಟು ಬ್ಲೂ ಟಿಂಚ್, ಗ್ರೀನಿಂದ ಬ್ಲೂವರೆಗೂ ಯಾವ್ಯಾವ ಕಲರ್ ರೇಂಜ್ ಇದೆಯೋ ಅದು ಕಾಣಿಸ್ತಿದೆ. ಅದನ್ನು ಬೇಸಿಕಲಿ ಇರಿಡೆಸೆನ್ಸ್ ಅಂತ ಕರೀತಾರೆ. ಸೂರ್ಯದ ಕಿರಣ ಬಿದ್ದಾಗ ವೆನೆವರ್ ಸನ್ಲೈಟ್ ಫಾಲ್ಸ್ ಆನ್ ಇಟ್, ಇಟ್ ವಿಲ್ ರಿಫ್ಲೆಕ್ಟ್ ಕಲರ್ಸ್ ಫ್ರಮ್ ಗ್ರೀನ್ ಟು ಬ್ಲೂ. ನಿಮ್ಮ ಮನೆ ಹತ್ರನೇ ರೈಟ್ ಕ್ಲೋಸ್ ಟು ಯುವರ್ ಹೌಸ್ ಇನ್ನೊಂದು ಪಕ್ಷಿ ಇದೆ ಇದೇ ಥರ, ಈ ಫೀಚರ್ ಮಾಡುತ್ತೆ. ಯಾವುದು? ಪಿಜನ್, ಪಾರಿವಾಳಗಳು. ಆ್ಯಂಡ್ ಅಗೇನ್ ದರ್ ಇಸ್ ಅನ್ ಅದರ್ ಬಿಗ್ ಬರ್ಡ್, ಡಿಫ್ರೆಂಟ್ ಕಲರ್ಸ್ ಈ ಥರ ಮಾಡುತ್ತೆ. Peacock, beautiful. So we have peacock and a few pigeons that will show iridescence. Our particular bird, it is made by humans. ಮನುಷ್ಯರು ತಯಾರಿಸಿರುವಂತಹ ಒಂದು ಬಾತ್ಕೋಳಿ ಜಾತಿ. ಮನುಷ್ಯರು ತಯಾರಿಸಿದ್ದಾರೆ ಈ ಪ್ರಾಣಿನ. How am I saying this is 1958 ಅಲ್ಲಿ, during 1958 Americans in the laboratory they conduct an experiment called DNA recombinant technology. Genetic modification ಇದು. 7 ಥರದ ಡಿಫ್ರೆಂಟ್ ಸ್ಪೀಶೀಸ್ ಆಫ್ ಡಕ್ಸ್ದು DNA ಕಲೆಕ್ಟ್ ಮಾಡಿ ಮೊಟ್ಟೆ ಒಳಗಡೆ ಹಾಕಿದ್ರು, ಎಕ್ಸ್ಪೆಕ್ಟಿಂಗ್ ಪ್ರಾಣಿ ಬರಬಹುದು, ಬರ್ದೇನೂ ಇರ್ಬೋದು. ಫಾರ್ಚುನೇಟ್ಲಿ ದೇ ವರ್ ಲಕ್ಕಿ ಇನಫ್, ಬಂತು. ದೇರ್ ವಾಸ್ ಎನ್ ಆ್ಯನಿಮಲ್ ದಟ್ ಕೇಮ್ ಅಪ್ ವಿಚ್ ಕಲೆಕ್ಟ್ ಮಾಡಿ ಡಕ್ಸ್ DNA ಡಕ್ಕೆ ಬರುತ್ತೆ. ಸೊ ಬೇರೆ ಥರದ ಡಕ್ ಜಾತಿ ಬಂತು. ದಸ್ ಆರ್ ಆಲ್ ಯುವರ್ ಕೈಯುಗ ಡಕ್ಸ್. ಫಸ್ಟ್ ಟೈಮ್ ಎವರ್ ಮೇಡ್ ಬೈ ಹ್ಯೂಮನ್ಸ್, ಮನುಷ್ಯರು ತಯಾರಿಸಿರುವಂಥ ಬಾತ್ಕೋಳಿ. ನೌ ದೇ ಆರ್ ಯೂಸ್ ಫಾರ್ ಶೋ ಪರ್ಪಸ್. ಬೇಸಿಕಲಿ ಅವ್ರು ಅದನ್ನು ಮಾಡಿದ್ದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟಿಯರ್ ಫುಡ್ ಅಂತ. ಬಟ್ ನೋ, ಲೇಟರ್ ದೇ ರಿಯಲೈಸ್ ನಮ್ಮ ಇಂಡಿಯನ್ ಪೆಕ್ಕಿಂಗ್ ಡಕ್ಸೇ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ದೆನ್ ನೌ ದೇ ಆರ್ ಯೂಸ್ ಓನ್ಲಿ ಆ್ಯಸ್ ಪೆಟ್ಸ್ ಥರ ಮಾತ್ರ ಯೂಸ್ ಮಾಡ್ತಾರೆ. ದೋಸ್ ಕೈಯುಗ ಡಕ್ಸ್ ಕಮಿಂಗ್ ಫ್ರಮ್ ಅಗೇನ್ ಅಮೇರಿಕಾ. ಕಷ್ಟ ಇದೆ ಅದು. ಅದಕ್ಕೆ ರೆಸ್ಪೆಕ್ಟೇ ಇಲ್ಲ. ಅದು ಕೂಡ ತಿನ್ನಲ್ಲ ಇದು. ಯಾವ ಹುಡುಗಿ ತಿನ್ಸಿದ್ರೆ ಮಾತ್ರ ತಿನ್ನಲ್ಲ. Yes, so here we have the first tallest bird of the world. Can anybody guess the name? Ostrich. Ostrich. Giraffe. Okay. Giraffe bird alla sir. It's a mammal. Yes. Okay. So here we have ostrich. ಕನ್ನಡದಲ್ಲಿ ಏನಂತ ಕರೀತೀವಿ? ಉಸ್ಟ್ರ ಪಕ್ಷಿ. ಎನಿ ಫ್ಯೂ ಥಿಂಗ್ಸ್ ದಟ್ ಯು ನೋ ಅಬೌಟ್ ಆಸ್ಟ್ರಿಚಸ್? ನಿಮಗೇನಾದ್ರು ಕೆಲವೊಂದು ಮಾಹಿತಿ ಗೊತ್ತಾ ಆಸ್ಟ್ರಿಚಸ್ ಬಗ್ಗೆ? ಫಾಸ್ಟ್ ರನ್ನಿಂಗ್ ಬರ್ಡ್, ಫಾಸ್ಟೆಸ್ಟ್ ರನ್ನಿಂಗ್ ಬರ್ಡ್, ಲಾರ್ಜೆಸ್ಟ್ ಎಗ್ ಲೇಯಿಂಗ್ ಬರ್ಡ್. ನೆಕ್ಸ್ಟ್, ವೇರ್ ಡು ದೇ ಕಮ್ ಫ್ರಮ್? ಎಲ್ಲಿಂದ ಬರ್ತಾರೆ? ಆಸ್ಟ್ರೇಲಿಯಾ. ಇನ್ನೊಂದು ಎ ಇಂದನೇ ಸ್ಟಾರ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ, ದೇ ಕಮ್ ಫ್ರಮ್ ಆಫ್ರಿಕಾ
and they are the tallest bird, fastest running bird on the land, largest egg laying bird. So these birds are called as flightless birds. Andre harodik agadilla. Why? You can observe, even though they have a bigger wings, dodda rekke ide, due to their body weight, so they weigh around 200 to 250 kgs. So ಆ ರೆಕ್ಕೆ ಎಂತಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, while they are running, to balance their body. And here we have two colors of ostriches. ಯಾಕೆ ಅಂತ ಹೇಳ್ಬೋದಾ? ಒಂದು ಗಂಡು ಒಂದು ಹೆಣ್ಣು. Yes, gender, one is male and one is female. Can anybody guess which is male and which is female? Black is male. Yes, the one black in color, bright in color, good looking are male. The one dull in color, like little ash color, are the female. So why females will be dull in color? Female कौन है? girl है? Yes, here. So why females will be dull in color? Because to protect themselves and the young ones in the wild. So why males will be bright in color? To attract the female. So if I speak about ostriches, everything is maximum. You can observe they have a longer leg, longer neck, heaviest body. ಒಂದೇ ಒಂದು ಆರ್ಗನು ತುಂಬಾ ಚಿಕ್ಕದು, ಯಾವುದು ಅಂತ ಗೆಸ್ ಮಾಡ್ಬೋದಾ? Exactly, brain. Big bird with small brain. So their brain in between their eyes. So if we compare their brain and their eyeball is much more bigger. Brain is smaller in size compared to their eyes. So these birds are called as simple-minded birds. I'll give an example. ನಾವೇನಾದ್ರು ಓಡ್ತಿರೋಂಥ ಟೈಮಲ್ಲಿ ನಮ್ಮ ಮುಂದೆ ಬ್ಯಾರಿಗೇಡ್ಸ್ ಇತ್ತು ಅಂದರೆ ನಾವೇನು ಮಾಡ್ತೀವಿ? We will jump, we will stop, right? So ostriches are not like that. They'll be running, hit, fall down, get up, again run. Why? They can't do two things at a time. Because their brain is small and their IQ is very low. Yes, a single kick from them can kill a fully grown lion. If their peck can crack open our skull. So ನೀವೆಲ್ಲ ನೋಡ್ತಿರ್ಬೋದಲ್ಲ, ಇದೆಲ್ಲ ಈ ಥರ ಲೂಸ್ ಆಗಿದೆಯಲ್ಲ, because of their kick. They have a strongest kick and strongest peck. Yes, so now I'll give a blade of grass so you can all feed them. So before they peck me, I peck. Yes. So now I'll give a blade of grass so you can all feed them. Elinda anta hedre, here we have 2 feeding station. So kindly feed them to the feeding station or above from the feeding station. So here you can observe they don't have teeth. 2 steps away. So ಇವರಿಗೆಲ್ಲ ಹಲ್ಲಿಲ್ಲ. So ನಮಗೆಲ್ಲ ಪ್ರೈಮರಿ ಗ್ರೈಂಡಿಂಗ್ ಎಲ್ಲ ಆಗುತ್ತೆ. ಹಲ್ಲು. So whatever goes inside their mouth, whatever fit, they'll swallow. ನುಂಗ್ತಾ ಹೋಗ್ತಾರೆ. So food ಹೇಗೆ ಗ್ರೈಂಡ್ ಆಗುತ್ತೆ ಅಂತ ಹೇಳಿದ್ರೆ they'll be eating small stones and pebbles. So which helps them to grind their food, helps in better digestion. Distance maintain करो. ನೀರ ಐಟಿಗೆ ಆಚೆ ತಲೆ ಆಗ್ತದೆ ಆಚೆಗೆ. ಬಾರ ತಗೊಳ್ಳೋ ಇಂಗ್ಲೀಷ್ ಮಮ್ಮಿ, ಅದು ಆಫ್ರಿಕನ್ ಇರೋದು, ಇಂಗ್ಲೀಷಲ್ಲಿ ಮಾತಾಡಬೇಕು. ನಾವು ಕನ್ನಡ ಕಲಿಸ್ತೀವಪ್ಪ. You can sit next to them and take photos. So ಯಾರು ಆದ್ರೂ ಮೇಲ್ಗಡೆ ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ. Stop. Stop.
ಸೂಪರ್. ಇಲ್ಲಿ ನೋಡು ಅದನ್ನ ಲೈನಿಗೆ ಇಷ್ಟೊಂದು ಪ್ಯಾರೆಟ್ಸು ಬರ್ಡ್ಸ್ ಒಂದೇ ಕಡೆ ಎಲ್ಲಿ ನೋಡೇ ಇರಲಿಲ್ಲ. ಕ್ರೇಜಿ ಆಗಿದೆ. ಕೈ ಕಚ್ಚಿಬಿಡ್ತು. ಪಾಪ ಅಣ್ಣ ಅವಾಯಿನ ಟ್ರೈ ಮಾಡ್ತಾವ್ರೆ ಕೈನ ಕೂತ್ಕೊಳ್ಳೋಕೆ, ಬರ್ತಾನೆ ಇಲ್ಲ. ಕೊಯ್ನ ಯಾರ ಅಂತೆ. ಮರ ಆಗಿ ನಿಂತ್ಕೊಂಡ್ಬಿಟ್ರ ಮಮ್ಮಿ. ಅಲ್ಲಿ ಮರ ಆಗಿ ನಿದ್ದೆ ಬರ್ತಾನೆ ಹಿಂಗೆ ಮಾಡೋದ್ರಿಗೆ. ಹಲೋ ಮುದ್ದಿನ ಗಿಣಿಗೆ ಬರೋ ಮುದ್ದನ್ನ ಕರವೇತಾರೋ, ಮುದ್ದಿನ ಗಿಣಿಗೆ ಬರೋ ಬಂಗಾರ ಗಿಣಿ ಚಿಕ್ಕಂತ ಕುಕ್ಬಿಡ್ಬೇಕು. ಮುದ್ದಿನ ಗಿಣಿಗೆ ಬರೋ ಮುದ್ದನ್ನ ಕರವೇತಾರೋ, ಲೈ 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 ಲಾ 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 ಲಾ. ಸೂಪರ್. ಬಿಟ್ಟು 10 ಮಿನಿಟ್ಸ್ ಟೈಮ್ ಕೊಡಿ, ನಾನು ಫೋಟೋ ವಿಡಿಯೋ ಇಟ್ಕೊಳ್ಳೋಕೆ ಕೊಡ್ತೀನಿ. ಓಕೆನಾ? ಸೊ ಹಾವು ಮುಟ್ಟಕ್ ಮುಂಚೆ ಹಾವು ಬಗ್ಗೆ ತಿಳ್ಕೊಳ್ಳಿ. ಆಫ್ಟರ್ ದ ಸ್ನೇಕ್ ಬೈಟ್ ಡೋಂಟ್ ಟೈ. ಓಕೆ, ಡೋಂಟ್ ಸಕ್ ಅಂಡ್ ಸ್ಪಿಟ್ ದ ಬ್ಲಡ್. ಓಕೆ, ಡೋಂಟ್ ವಾಶ್. ಇದನ್ನೆಲ್ಲ ಮಾಡಬಾರ್ದು. ಓಕೆ, ಕಟ್ಲೂಬಾರ್ದು, ರಕ್ತ ಇಲ್ಲಿ ಉಗಿಬಾರ್ದು, ಮತ್ತೆ ವಾಶ್ ಮಾಡಬಾರ್ದು. ದೇರ್ ಆರ್ ನೋ ಫಸ್ಟ್ ಏಡ್ ಇನ್ ದ ಆಫ್ಟರ್ ಸ್ನೇಕ್ ಬೈಟ್. ಓಕೆ, ಹಾವು ಕಚ್ಚಾದ್ಮೇಲೆ ಫಸ್ಟ್ ಏಡ್ ಏನು ಮಾಡಂಗಿಲ್ಲ. ಹಾವು ಕಚ್ಚಾದ್ಮೇಲೆ ಏನು ಫಸ್ಟ್ ಏಡ್ ಮಾಡಂಗಿಲ್ಲ ಅಂದ್ರೆ ಇದನ್ನೆಲ್ಲ ನಾವು ಎಲ್ಲಿ ತಿಳ್ಕೊಂಡ್ವಿ? ಮೂವೀಸ್ ಅಲ್ಲಿ, ಕರೆಕ್ಟ್ ಅಲ್ವಾ? ಸೊ ದಯವಿಟ್ಟು ಅದು ಇಮ್ಯಾಜಿನೇಷನ್, ಇದು ರಿಯಲ್. ದಯವಿಟ್ಟು ಅದೆರಡು ಕಂಪೇರ್ ಮಾಡಬೇಡಿ. ಓಕೆ, ಡೋಂಟ್ ಕಂಪೇರ್ ದ ಬೋತ್. ಹಾವು ಕಚ್ಚಾದ್ಮೇಲೆ ಇದೆಲ್ಲ ಮಾಡೋದ್ರಿಂದ ನಮ್ಗೆ ಯಾವ ಯೂಸು ಇಲ್ಲ, ಕಟ್ಟೋದ್ರಿಂದ ಅದರಿಂದ ಅಲ್ಲ. ಓಕೆನಾ? ಸೊ ಏನಕ್ಕೆ ಅಂತ ಹೇಳಿದ್ರೆ, ವೆನ್ ಯು ಟೈ ದ ಹ್ಯಾಂಡ್, ದಟ್ ಟೈಮ್ ಯು ಹ್ಯಾಂಡ್ ವಿಲ್ ಬಿ ಬ್ಲಡ್ ಕ್ಲಾಟ್. ಕರೆಕ್ಟ್ ಅಲ್ವಾ? ಕೈ ಏನಾಗುತ್ತೆ? ಬ್ಲಡ್ ಕ್ಲಾಟ್ ಆಗುತ್ತೆ. ಕ್ಲಾಟ್ ಆಗಿ 10 to 15 ಮಿನಿಟ್ಸ್ ಆದ್ಮೇಲೆ ನಮ್ ಕೈ ಬಂದು ಟೀಕೆ ಕೊಳ್ತಾ ಹೋಗುತ್ತೆ. Okay, so when you reach the hospital, half an hour, 45 minutes, that time your hand will be blow. ಊದ್ಕೊಂಡ್ಬಿಟ್ಟಿರ್ತದೆ, ಬಾಲ್ ತರ ಊದ್ಕೊಂಡ್ಬಿಟ್ಟಿರ್ತದೆ. ಆ ಟೈಮ್ ಅಲ್ಲಿ ಡಾಕ್ಟರ್ ಹತ್ರ ನೀವು ಕೈ ಕೊಟ್ರೆ, ಡಾಕ್ಟರ್ ವಿಲ್ ನಾಟ್ ರಿಮೂವ್ ದ ವಾಟ್ ಯು ವೇರ್ ದಟ್ ರೋಪ್, ಬ್ಯಾಂಡೇಜ್, ಕ್ಲೋತ್. ನೀವು ಏನೇ ಒಂದು ಕಟ್ಟಿದ್ರು ದಾರನ, ಅದನ್ನ ರಿಮೂವ್ ಮಾಡಲ್ಲ. ವಿಲ್ ನಾಟ್ ರಿಮೂವ್ ದಟ್ ಒನ್. ಓಕೆ, ಡಾಕ್ಟರ್ ಡೈರೆಕ್ಟ್ಲಿ ಕಟ್ ಯುವರ್ ಹಾರ್ಮ್, ಆಂಪಿಟೇಟ್ ಮಾಡ್ಬಿಡ್ತಾರೆ. ಡೈರೆಕ್ಟ್ ಆಗಿ ನಮ್ ಕೈಯೇ ಕತ್ತರಿಸ್ಬಿಡ್ತಾರೆ. ಓಕೆ, ಸೊ ಕಟ್ಟೋದ್ರಿಂದ ಏನಾಗುತ್ತೆ ಅಂತ ಗೊತ್ತಾಯ್ತಲ್ವಾ? ದಯವಿಟ್ಟು ಇದನ್ನ ಮಾಡಬೇಡಿ. ತುಂಬಾ ಏರಿಂದ ಕಂಪ್ಲೀಟ್ಲಿ ಮೆಮೋ ಯಾರು ನಿಮ್ಗೆ ಕೊಟ್ಟಿಲ್ಲ, ನಾವ್ ಇಲ್ಲಿ ಕೊಡ್ತೀವಿ. ದಯವಿಟ್ಟು ತಿಳ್ಕೊಳೋದು. ಓಕೆನಾ? ಇದನ್ನೆಲ್ಲ ಮಾಡಬೇಡಿ. ಹಾವು ಕಚ್ಚಾದ್ಮೇಲೆ ಡೋಂಟ್ ಪ್ಯಾನಿಕ್. ಓಕೆ, ಬಿಕಾಸ್ ದೇರ್ ಆರ್ ದ ಮೆಡಿಷನ್. ದೇರ್ ಇಸ್ ಅ ಆಂಟಿ ಪಾಲಿವೆನಮ್ ಮೆಡಿಷನ್, ಆಂಟಿವೆನಮ್ ಅಂತ ಹೇಳ್ತೀವಿ. ದಿಸ್ ಮೆಡಿಷನ್ ವಿ ಗಿವಿಂಗ್ ಫಾರ್ ದ ಡ್ರಿಪ್ಸ್. ಅದನ್ನ ಡ್ರಿಪ್ಸ್ ಮೂಲಕ ಕೊಡ್ತೀವಿ. ಹಾವು ಕಚ್ಚಾದ್ಮೇಲೆ ಡೋಂಟ್ ಪ್ಯಾನಿಕ್. ಓಕೆ, ಪ್ಯಾನಿಕ್ ಆದಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ವಿಷ ಬಂದು ಬೇಗ ಒಂದು ಮೈಂಡ್ಗೋ ಹಾರ್ಟ್ಗೋ ಹೋಗಿ ಸಾಯುವಂತ ಚಾನ್ಸಸ್ ಇರುತ್ತೆ. ಸೊ ಡೋಂಟ್ ವೇಸ್ಟ್ ದಟ್ ಟೈಮ್. ದೇರ್ ಆರ್ ನೋ ಮೋರ್ ಟೈಮ್. 100 years ಬಿಫೋರ್ ಒಂದ್ ಸ್ನೇಕ್ ಬೈಟ್ ಮಾಡಿದ್ರೆ 6 hours ಕೂಡ ವೇಟ್ ಮಾಡಬಹುದಾಯ್ತು ನಾವು. ಬಟ್ ದಿಸ್ ಸೀಸನ್ ವಿಲ್ ಕಾಂಟ್ 6 hours ಲೈಫ್. ಓಕೆ, ಬಿಕಾಸ್ ನಮ್ಮ ಫುಡ್ ಚೇಂಜ್ ಆಗಿದೆ, ಇಮ್ಯುನಿಟಿ ಪವರ್ ಚೇಂಜ್ ಆಗಿದೆ, ಎಲ್ಲರಿಗೂ ಹೆಲ್ತ್ ಇಶ್ಯೂ ಬೇರೆ ಬೇರೆ ತರ ಇರುತ್ತೆ. ಸೊ ಡಿಪೆಂಡ್ ಆಫ್ ಯುವರ್ ಹೆಲ್ತ್. ಓಕೆ, ಸೊ ದೇರ್ ಆರ್ ನೋ ಮೋರ್ ಟೈಮ್. ಡೋಂಟ್ ವೇಸ್ಟ್ ದಟ್ ಟೈಮ್. ಹಾವು ಕಚ್ಚಾದ್ಮೇಲೆ ಯಾರು ಇದ್ರೆ ಹತ್ರದಲ್ಲಿ ನಾವು ಕರ್ಕೊಂಡು ಗೋ ಟು ದ ನಿಯರೆಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್. Okay, go to the nearest government hospital because every private hospital there are no antivenom. Okay, ಎಲ್ಲ ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಆಂಟಿವೆನಮ್ ಇರಲ್ಲ. ದಯವಿಟ್ಟು ಡೋಂಟ್ ವೇಸ್ಟ್ ದ ಟೈಮ್. Go to the government hospital. 100 to 100% there are the antivenom in government hospital. Okay, so take that medicine.
7 days, 8 days after coming the same position, you're not losing your arm, leg, whatever. Okay, ನೀವು ಕೈ ಕಳ್ಕೊಂಡಿರಲ್ಲ, ಕಾಲು ಕಳ್ಕೊಂಡಿರಲ್ಲ, ನಾನು ಹೇಳಿದ್ನಲ್ಲ ಆ ತರ ಮಾಡಿದ್ರೆ ಮಾತ್ರ. ಓಕೆ, ಕಟ್ಟೋದ್ರಿಂದ ಎಲ್ಲ ನಿಮ್ ಕೈ ಹೋಗುತ್ತೆ, ಕಾಲು ಹೋಗುತ್ತೆ, ನಿಮ್ ಪ್ರಾಣನೂ ಹೋಗುತ್ತೆ. ದಯವಿಟ್ಟು ಹಂಗಲ್ಲ ಮಾಡಬೇಡಿ. ಓಕೆ, ಸೊ ನಾಗಪಂಚಮಿ ದಿವಸ ದಯವಿಟ್ಟು ಯಾರು ಉತ್ತಕ್ಕೆ ಹಾಲನ್ನ ಉಯ್ಬೇಡಿ. ಡೋಂಟ್ ಪುಟ್ ದ ಮಿಲ್ಕ್ ಇನ್ಸೈಡ್ ದ ಹ್ಯಾಂಡ್ ಬೌಲ್. ಏನಕ್ಕೆ ಅಂತ ಹೇಳಿದ್ರೆ ಹಾವು ಹಾಲು ಕೊಡಲ್ಲ, ಕರೆಕ್ಟ್ ಅಲ್ವಾ? ಕೊಡದೇ ಇರೋ ಒಂದು ಹಾವಿಗೆ ನೀವು ಹಾಲು ಉಯ್ದ್ರೆ ಕುಡ್ದಾದ್ಮೇಲೆ 1 hour ಆದ್ಮೇಲೆ ಸತ್ತೋಗ್ಬಿಡಿದ್ರು. ಓಕೆ, ಏನಕ್ಕೆ ಅಂತ ಹೇಳಿದ್ರೆ ಹಾವಿಗೆ ಹಾಲ್ನ ಡೈಜೆಷನ್ ಜೀರ್ಣ ಮಾಡ್ಕೊಳಕ್ ಆಗಿರಲ್ಲ. ಓಕೆ, ದಯವಿಟ್ಟು ಅದು ಹಾಲು ಕುಡಿಯಲ್ಲ. ನೀವು ಅದೇ ಹಾಲ್ನ ಮಕ್ಳಿಗೆ ಕೊಡಿ, ಅವರು ಕುಡಿಸಿ, ಅವ್ರು ಅದೇ ಹೆಲ್ತಿ ಆಗಿರ್ತಾರೆ. ಶೋರ್. ಓಕೆ, ದಿಸ್ ಸ್ನೇಕ್ ನಾನ್ ವೆನಮಸ್ ಸ್ನೇಕ್, ವಿಷ ಇಲ್ಲ ಇದಕ್ಕೆ. ಓಕೆ, ವಿಷ ಇರೋ ಹಾವುಗಳಿಗೆ 2 ಇರ್ತದೆ. ವೆನಮ್ ಸ್ನೇಕ್ ಮೀನ್ಸ್ there are 2 teeth. ಅದನ್ನ ನಾವು ಫ್ಯಾಂಗ್ಸ್ ಅಂತ ಕರಿತೀವಿ. So these are non-venomous, right? Then how much teeth is there? These are non-venomous snake. How much teeth is there? 2. For the venomous that one? 0. Okay, because it's not used the Colgate and Close-Up. Yeah. So listen everyone, we also non-venomous, non-poison, we have the mouthful teeth, right? ಅದೇ ತರ ವಿಷ ಇಲ್ದೇ ಇರೋ ಒಂದು ಹಾವು, there are the non-venomous means there are the mouthful teeth. Okay, this snake have 120 teeth. 120 ಹಲ್ಗಳಿದೆ. ಓಕೆ, ಸೊ ದಿಸ್ ಸ್ನೇಕ್ ನೆವರ್ ಎವರ್ ವಿಲ್ ಬಿ ಬಿಟನ್ ಸಮನ್. ಓಕೆನಾ, ಇವತ್ತವರೆಗೂ ಯಾರಿಗೂ ಕಚ್ಚಿಲ್ಲ. 99.9%. ಓಕೆ, 0.9% ಚಾನ್ಸ್ ಟು ಬೈಟ್. ಏನಕ್ಕಂತ ಹೇಳಿದ್ರೆ ಐ ಟೀಚ್ ಯು ಹೌ ಟು ಹೋಲ್ಡ್, ಹೌ ಟು ಹ್ಯಾಂಡಲ್ ದಿಸ್ ಅನಿಮಲ್. ಓಕೆ, ಅದು ಬಿಟ್ಟು ಯಾರೋ ಬಂದ್ಬಿಟ್ಟು ಸರ್ ಪುಟ್ ಇನ್ ಮೈ ಶೋಲ್ಡರ್ ನಾನು ಶಿವಂತರ ನಿಂತ್ಕೊಬೇಕು ಅಂತಾರ ಕೇಳ್ಬೇಡಿ. ಐ ವಿಲ್ ನಾಟ್ ಪುಟ್ ಇನ್ ಶೋಲ್ಡರ್ ಅಂಡ್ ಆಲ್. ಓಕೆ, ಸೊ ಬಿಕಾಸ್ ಸೊ ಲಿಸನ್, ಐ ಆಮ್ ನಾಟ್ ಹೋಲ್ಡಿಂಗ್ ದ ಸ್ನೇಕ್, ಸ್ನೇಕ್ ಓನ್ಲಿ ಹೋಲ್ಡಿಂಗ್ ಮೀ. ನನ್ನ ಸ್ನೇಕ್ ಇಟ್ಕೊಂಡಿದ್ದೆ, ನಾನು ಇಟ್ಕೊಂಡಿಲ್ಲ ಅದನ್ನು. Okay, that means all the python will be when you put in shoulder, that means constraint your neck, right? Sukkamudutte. So don't ask me because I am not a YouTuber and shower and all. I am a rescuer. I am a animal educator. Okay, so hangala ಮಾಡಂಗಿದ್ರೆ ನನಗೆ ಬೇಗ ಸುತ್ತಾಕೊಂಡು ನಾನು ಇಲ್ಲೇ ಹೋಗ್ಬಿಡೋಕಾಯ್ತು, ಹಂಗಲ್ಲ ಮಾಡಬಾರ್ದು. Unethically wrong that part. This is iguana. We call green iguana. So this dog mat usruvalli ಅದೆಲ್ಲ ಏನಿಲ್ಲ. ಇದು ಕೆಮಿಲಿಯನ್ ಅಲ್ಲ, ಇದು ಕಲರ್ ಎಲ್ಲ ಚೇಂಜ್ ಮಾಡಿ, ನಾಟ್ ಚೇಂಜ್ ದ ಕಲರ್ ಅಂಡ್ ಆಲ್. ಓಕೆ, ದಿಸ್ ಆರ್ ಗ್ರೀನ್ ಇಗ್ವಾನಾ. ಸೊ ದಿಸ್ ಆರ್ ಹರ್ಬಿವರ್, ವೆಜಿಟೇರಿಯನ್, ಸಸ್ಯಾಹಾರಿ ಅನಿಮಲ್. ಓಕೆನಾ, ಸೊ ಇದು ನೋಡಕ್ ಮಾತ್ರ ತುಂಬಾ ಸ್ಕೇರಿ, ಗಾಡ್ಜಿಲ್ಲಾ ತರ, ರೈಟ್? ಸೊ ಗಾಡ್ಜಿಲ್ಲಾ, ಡ್ರ್ಯಾಗನ್, ಡ್ರ್ಯಾಗುಲಾ. ಸೊ ಏನಕ್ಕಂತ ಹೇಳಿದ್ರೆ ಈ ಒಂದು ಅನಿಮಲ್ ವೆಜಿಟೇರಿಯನ್, ಸಮ್ ಅನಿಮಲ್ಸ್ ವಿಲ್ ಬಿ ಅಟ್ಯಾಕಿಂಗ್ ಬಂದಾಗ ನೋಡಿದ ತಕ್ಷಣ ಇದನ್ನ ಲುಕ್ ನೋಡಿದ ತಕ್ಷಣ ಭಯಂಕರವಾಗಿರುತ್ತೆ. ಸೊ ಹಿಂಗ್ ಅಂಟ್ ಮಾಡುತ್ತೆ, ಇಟ್ ವಿಲ್ ರನ್ ಅವೇ, ರೈಟ್? ಬಟ್ ಈ ಟೋಟಲಿ ವೆಜಿಟೇರಿಯನ್. ಹತ್ರ ಇಟ್ಕೋ. ಓ, ಇಲ್ಲಿ ಬರ್ಬೇಡ, ಮುಂದೆ ಬರ್ಬೇಡ, ರಜೆ ಅಲ್ಲೇ ಇರ. ತಗೊಳ್ಳಿ. Which God? Tell me which God? My God, which God? Shiva. Shiva, yeah. Done. Hello friends. ಸೊ ಗೈಸ್, ಇದು ನಮ್ಮ ವ್ಲಾಗ್ ಆಗಿತ್ತು. ಅಷ್ಟು ತುಂಬಾ ಕ್ರೌಡಿ ಆಗಿತ್ತು ವೀಕೆಂಡ್ಸ್ ಆಗಿರೋದ್ರಿಂದ. ಆದ್ರೂ ಅದ್ರಲ್ಲಿ ಎಂಜಾಯ್ ಮಾಡಿದೀವಿ. ಗಿಣಿ ಆಡಾಡಿದ್ರೆ ಗಿಣಿಗೆ ಆಟಾಡ್ತಿದ್ರು ಮಮ್ಮಿ. ಹೌದಲ್ವಾ ಫ್ರೆಂಡ್ಸ್? ಒಂದ್ ಕಡೆ ಎಂಜಾಯ್ ಮಾಡಬೇಕು, ಪ್ರಾಣಿ ಪಕ್ಷಿಗಳಿಗೂ ನಾವು ಮುದ್ದು ಮಾಡಬೇಕಲ್ವಾ? ಮಕ್ಳಿಗೆ ಮುದ್ದು ಮಾಡ್ತೀವಿ, ಅದೇ ಥರ ಪ್ರಾಣಿ ಪಕ್ಷಿಗಳಿಗೂ ಮುದ್ದು ಮಾಡಬೇಕಲ್ವಾ? ಹಾಗೆ ನಾನು ಒಂದು ಚಿಕ್ಕದಾಗಿ ಒಂದು ಹಾಡು ಹೇಳಿದ್ದೀನಿ ನೋಡಿ, ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಟಮ್ ಪ್ರೆಸ್ ಮಾಡಿ. ಓಕೆ, ಬಾಯ್. ವಿಡಿಯೋ ಚೆನ್ನಾಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ, ಸೈನಿಂಗ್ ಆಫ್ ರೋಮಿಂಗ್ ರಾವ್. ನಮಸ್ತೆ. ಉಡಿ ನಮಸ್ತೆ ಮಾಡಿ ಹೋಗ್ಲಿ. ನಮಸ್ತೆ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.